ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 26 ನಗರದ ದಿವಾನ್ಸ್ ರಸ್ತೆಯಲ್ಲಿರುವ ಯಾದವ ಸಮುದಾಯ ಭವನದಲ್ಲಿ ಡಿಸೆಂಬರ್ 5ರಂದು ಹಾಸನ ಜಿಲ್ಲೆಯಲ್ಲಿ ಆಯೋಜಿಸಿರುವ ಸಿಎಂ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ದಸಂಸ ದೇವಗಳ್ಳಿ ಸೋಮಶೇಖರ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್, ವಕೀಲ ಪುಟ್ಟಸಿದ್ದೇಗೌಡ, ಕರ್ನಾಟಕ ರಾಜ್ಯ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ, ಮಾಜಿ ಮೇಯರ್ ಆರಿಫ್ ಹುಸೇನ್, ಪುಷ್ಪಲತಾ ಚಿಕ್ಕಣ್ಣ, ಅನಂತು ಎಂ ಚಿಕ್ಕಣ್ಣ, ನಗರ ಪಾಲಿಕೆ ಮಾಜಿ ಸದಸ್ಯ ಗೋಪಿ ಸೇರಿದಂತೆ ನಾನಾ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯಲ್ಲಿ ಈ ಸಭೆ ಇದೆ. ಮೈಸೂರು ಭಾಗದಿಂದ ಈಗಾಗಲೇ ಸುಮಾರು 50ರಿಂದ 75 ಸಾವಿರ ಜನ ಹೊರಡಬೇಕು ಅಂತ ಇವತ್ತು ತೀರ್ಮಾನ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೊರಡ್ತೀವಿ. ಈಗಾಗಲೇ ನಮ್ಮ ಹುಣಸೂರು ಭಾಗದಲ್ಲಿ 100 ಬಸ್ಗಳನ್ನ ರಿಸರ್ವ್ ಮಾಡಿದ್ದಾರೆ. ಮತ್ತು ನಮ್ಮ ಪಿರಿಯಾಪಟ್ಟಣದಲ್ಲಿ ಒಂದು 150 ಬಸ್ಗಳಷ್ಟು ಇದು ಮಾಡಿದ್ದಾರೆ. ಮತ್ತು ಮೈಸೂರು ಭಾಗದಲ್ಲೂ ಆಗ್ತಾ ಇದೆ. ಸುಮಾರು ನಾವು ಮೈಸೂರಿನಿಂದ ಒಂದು 50ರಿಂದ 75 ಸಾವಿರ ಜನ ಆ ದಿನ ಕಾರ್ಯಕ್ರಮಕ್ಕೆ ಸೇರ್ತೀವಿ. ಅವತ್ತು ಈಗ ಸರ್, ಈಗ ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು ಆರೋಪಗಳು ಮಾಡ್ತಾ ಇದ್ದಾರೆ. ನಿಮ್ಮ ಈ ಒಂದು ಸಮಾವೇಶದಿಂದ ಅವರು ಆರೋಪಗಳಿಗೆ ಕಡಿವಾಣ ಹಾಕ್ತಿರೋದು. ಈ ಆರೋಪದಲ್ಲಿ ಕಡಿವಾಣ ಹಾಕೋದೇ ಬೇಡ. ಈಗಾಗಲೇ ಜನತಾ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವ್ರಿಗೆ 3 ಕಾನ್ಸ್ಟಿಟ್ಯೂನ್ಸಿನಿಂದನೂ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಅಂದರೆ ಇಡೀ ಕರ್ನಾಟಕ ಕೊಟ್ಟಂಗೆನೆ. ನಮಗೆ ಇಲ್ಲಿ ಉತ್ತರ ಕರ್ನಾಟಕದಲ್ಲೊಂದು, ಬಾಂಬೆ ಮೈಸೂರೊಂದು, ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ. ಈಗ 3 ಭಾಗ ಕೊಟ್ಟಿರೋದ್ರಿಂದ ನಾವು ಯಾವುದೇ ರೀತಿ ಏನು ನಿಷ್ಪಕ್ಷವಾಗಿ ಆಗಿದೆ, ಏನು ತೊಂದರೆ ಇಲ್ಲ. ಇವರು ಸುಮ್ಮನೆ ಈಗ ಮೂಡದಲ್ಲಿ ಏನಿದೆ, ಅದರಲ್ಲಿ ಹಗರಣ ಮೂಡದಲ್ಲಿ ಇದೆಯಾ, ವಾಲ್ಮೀಕಿನಲ್ಲಿ ಇದೆಯಾ? ವಾಲ್ಮೀಕಿ ಹಗರಣ ಇದ್ದಿದ್ರೆ ಅಲ್ಲಿ ಸಂಡೂರಲ್ಲಿ ಗೆಲ್ಲಕ್ಕಾಗ್ತಾ ಇತ್ತ ನಾವು ಅಲ್ವಾ? ಸುಮ್ಮನೆ ಇವ್ರು ಏನೋ ಮಾಡಬೇಕು ಏನೋ. ಈಗ ನೋಡ್ರಿ, ಈ ದೇಶದಲ್ಲೇ ರಾಜ್ಯ ಅಲ್ಲ, ಈ ದೇಶದಲ್ಲೇ ಕೊಟ್ಟಂಥ ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ಜನರಿಗೆ 60,000 ಕೋಟಿ, ₹1 ಯಾರಿಗೂ ಸೇರಿದಂಗೆ 60,000 ಕೋಟಿ ಏನಾರ ಮಹಿಳೆಯರಿಗೆ ಮತ್ತು ನಮ್ಗಳಿಗೆ ಯಾರಿಗೆ ಆಗಿರಲಿ, ನಮಗೂ ಸುಧಾ ಮನೆಯಲ್ಲಿ ಲೈಟ್ ಬಿಲ್ ಬರಲ್ಲ, ನಮ್ಮ ತಾಯಿಗೆ 2,000 ಬರ್ತದೆ. ಈ ಥರ ತಾಯಂದಿರಿಗೆ ಕೊಡ್ತಾ ಇರೋದು ಸುಮಾರು 30,000 ಕೋಟಿ. ಆ ಥರ 60,000 ಕೋಟಿ ₹1 ಕಮಿಷನ್ ಇದೆ. ಹಿಂದಿನ ಸರ್ಕಾರದಲ್ಲಿ 40% ಅಂತ ಎಷ್ಟಾಯಿತು? 4, 24, 840,000 ಕೋಟಿ ಆಯಿತು. ಅಷ್ಟು ಕೋಟಿಗಳನ್ನ ಜನಗಳಿಗೆ ₹1 ಏನಿಲ್ಲ ಅಂತ ತಲುಪ್ತಾ ಇರೋದ್ರಿಂದ ಇವರಿಗೆ ಹೆದರಿಕೆ. ಈಗ ಜನಗಳಿಗೆ ಗ್ಯಾರಂಟಿಗಳು ತಲುಪ್ತಾ ಇರೋದ್ರಿಂದ 3 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಇವ್ರನ್ನ ನಂಬಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಯಾವುದೇ ರೀತಿ ಅಂಜುಬುರಿಕೆಯಾಗಿ ನಾವು ಇದ್ದೀವಿ ಅಂತಲ್ಲ, ನಾವು ಯಾವಾಗಲೂ ಅವ್ರ ಹಿಂದೆನೇ ಇದ್ದೇ ಇರ್ತೀವಿ, ಮುಂದೆನೂ ಇರ್ತೀವಿ. ಈ ಕರ್ನಾಟಕ ರಾಜ್ಯದಲ್ಲಿ ಅವರ ಅಭಿಮಾನಿಗಳಾಗಿ ಎಲ್ಲ ಜಾತಿ ಜನಾಂಗದವ್ರುವೆ, ಬರೀ ಶೋಷಿತ ಅಹಿಂದ ಅಂತಲ್ಲ, ಇತರ ವರ್ಗ ಎಲ್ಲ ಜನದವರು 7 ಕೋಟಿ ಜನರು ಅವ್ರ ಹಿಂದೆ ಇದ್ದೀವಿ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಭಯ ಇಲ್ಲ ಅಂತ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತಾರೆ. ಚನ್ನಪಟ್ಟಣದ ಸೋಲನ್ನ ನಿಖಿಲ್ ಅವರು ಮತ್ತು ಏನು ಕುಮಾರಸ್ವಾಮಿ ಅವರ ಕುಟುಂಬದವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಅಂದರೆ ನಾವು ಸೋಲು ಅಂತ ಇರಲಿಲ್ಲ, ಕೆಲವು ಸಮುದಾಯದ ಓಟು ಡಿವೈಡ್ ಆದ ಕಾರಣ ನಾವು ಸೋತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಸರ್. ಹೌದಪ್ಪ, ನಾವು ಸತ್ಯ ಹೇಳ್ತೀವಿ, ನಾವು ಮಾಡಿಲ್ಲ ಅಂತಾನೆ ನಿಜ. ಯಾಕೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬಂತಲ್ಲ, BJPಯವರು ನಮ್ಮ ಸಮಾಜದವ್ರಿಗೆ 1 ಸೀಟ್ ಕೊಟ್ರಾ? ನಾವು ಯಾರಿಗೆ ಮಾಡಬೇಕು? ನಮ್ಮ ಸಮಾಜದವ್ರಿಗೆ ಏನಾರು ಮಾಡಿದಾರಾ? ನಮ್ಮ ಸಮಾಜದವರು ಒಬ್ರಿಗೆ ಆರೋಪ ಬಂದ ಮೇಲೆ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರಿಗೆ ಮಂತ್ರಿ ಮಾಡಿದ್ರೆ ರಿಪೀಟು. ನಾವ್ಯಾಕೆ ಕೈ ಹಿಡಿಬೇಕು? ನಮ್ಮನ್ನು ಕೈ ಹಿಡಿತಾ ಇರೋಂಥದ್ದು ಯಾವ ಸರ್ಕಾರ ಇರ್ತದೆ ಅದ್ರ ಹಿಂದೆ ಇರ್ತೀವಿ. ಅದರಲ್ಲಿ 2 ಮಾತಲ್ಲಿ ಯಾವುದೇ ಸಮಾಜದವ್ರಿಗಾಗಿರಲಿ ಅಲ್ವಾ? ನಮಗೀಗ ಯಾರು ನಮ್ಮ ಹಿಂದೆ ನಿಂತು ನಮ್ಮ ಏಳಿಗೆನ ಬಯಸ್ತಾರೆ ಅವರಿಂದ ಇರಬೇಕು. ನಮ್ಮ ಈ ಬಯಕೆ, ನಮ್ಮ ಇದನ್ನೆಲ್ಲ ನಮ್ಮ ಸಮಾಜಕ್ಕೆ ನೋಡ್ರಿ, 2 ಬಾರಿ ಕರಿ ಕಂಬಳಿಯನ್ನು ನಾವು ಹಾಸಿದ್ದೀವಿ ಅಂದರೆ ವಿಧಾನಸೌಧದಲ್ಲಿ, ಅದಕ್ಕೆ ಕಾಂಗ್ರೆಸ್ ಪಕ್ಷ, ಆ ಪಕ್ಷಕ್ಕೆ ನಾವು ಚಿರಋಣಿಯಾಗಿದ್ದೀವಿ. ಮುಂದಿನ ಬಾರಿನೂ ನಮ್ಮ ಸಿದ್ದರಾಮಯ್ಯನವರೇ 5 ವರ್ಷಗಳು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಮೈಸೂರು ನಗರದ ಸಂಪೂರ್ಣ 65 ವಾರ್ಡ್ಗಳಲ್ಲಿ, ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಪಾತ್ರ ಏನು, ನಾವು ಯಾವ ಜನರಿಗೆ ಹೇಗೆ ಕರ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೆಲವಾರು ಹಿರಿಯ ಮುಖಂಡರು ತಮ್ಮ ಸಲಹೆಗಳ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನಕ್ಕೆ ನಾವು ಎಲ್ಲ ಭಾಗಿಯಾಗಬೇಕಾಗ್ತದೆ. ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗ್ತದೆ. ನಾವು ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ದಯಮಾಡಿ ಇದು ನಮ್ಮನೆ ಕಾರ್ಯಕ್ರಮ ಹಾಸನದಲ್ಲಿ ನಡೀತಾ ಇದೆ. ಆದರೆ ನಮ್ಮನೆ ಕಾರ್ಯಕ್ರಮ ಅಂತ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಇರತಕ್ಕಂಥ ನನ್ನನ್ನು ಸೇರಿಸಿ ಕೆಲವರು ಇರತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳಿದ್ದು ತಾವೆಲ್ಲ ದೂರ ಮಾಡಬೇಕಾಗ್ತದೆ. ನಿಮ್ಮ ಏನಾದರೂ ನಿಮ್ಮ ವೈಯಕ್ತಿಕವಾದ ಭಿನ್ನಾಭಿಪ್ರಾಯವಾಗಿದ್ದರೆ ನಮ್ಮ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಹೇಳ್ತಾರೆ, ನಾವು ಅದನ್ನ ದೂರ ಮಾಡ್ತೀವಿ.
ಇತರ ಎಲ್ಲ ಹಿಂದುಳಿದ ಶೋಷಿತ ಸಮಾಜದ ಎಲ್ಲ ಹಿರಿಯ ಬೇರೆ ಸಮಾಜದ ನಾಯಕರುಗಳ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಕೆಲವಾರು ಜನಗಳು ನಮ್ಮ ಹಿರಿಯ ನಾಯಕರು ಹಲವಾರು ಜನ ಆಗಮಿಸಿದ್ದಾರೆ. ಅವ್ರು ಬರ್ತಕ್ಕಂಥ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಾವು ನೀವೆಲ್ಲ ಶ್ರಮಪಟ್ಟು ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದಿಂದ ಬೃಹತ್ ಸಮಾವೇಶವನ್ನು ಮಾಡಬೇಕು. ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲರೂ ಸೇರಿ ಎಲ್ಲಾ ಜನಾಂಗದವರು. ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಬರೀ ಅಲ್ಪಸಂಖ್ಯಾತರು ಹಿಂದುಳಿದವರಿಗೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಶೋಷಿತ ವರ್ಗದವರಿಗೆ, ಎಲ್ಲ ಹಿಂದುಳಿದವರಿಗೆ ಎಲ್ಲರಿಗೂ ನಾಯಕರಾದ ಸಿದ್ದರಾಮಯ್ಯನವರು ಅವರ ಒಂದು ಸಮಾವೇಶವನ್ನ ಯಶಸ್ವಿಯಾಗಿ ಗೊಳಿಸಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಸಮಾವೇಶವನ್ನ ಮಾಡಿದ್ರು, ಹುಟ್ಟುಹಬ್ಬದ ಆಚರಣೆಯನ್ನ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದಾಗ ಇವತ್ತು ಸಿದ್ದರಾಮಯ್ಯನವರ ಬಗ್ಗೆ ಬಿಜೆಪಿಯವರು, ಜೆಡಿಎಸ್ ಅವರು ಏನು ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿ ಉತ್ತರವನ್ನ ಕೊಡಲಿಕ್ಕೆ ಈ ಒಂದು ಸಮಾವೇಶ ಸಾಕ್ಷೀಭೂತವಾಗ್ತಾ ಇಲ್ಲ, ನಾನಾರ್ಹವಾಗ್ತಾ ಇದೆ. ಇವತ್ತಿನ ಸಭೆ ಬಹಳ ಮಹತ್ವದ್ದು. ಏನು ದಾವಣಗೆರೆ ಸಿದ್ದರಾಮೋತ್ಸವ ಆಯಿತು, ಅದೇ ಮಾದರಿ ಇವತ್ತು ಹಾಸನದಲ್ಲಿ ಮತ್ತೆ ಸಿದ್ದರಾಮೋತ್ಸವ ಆಗ್ಬೇಕಾಗುತ್ತೆ. ಆದ್ರೆ ಇವತ್ತೇನು ನಾವು ದಾವಣಗೆರೆಗೆ ಹೋಗಿದ್ದು, ಹಳ್ಳಿಗಳಿಂದ ಪ್ರತಿಯೊಂದು ಕ್ಷೇತ್ರಗಳಿಂದ ನೂರಾರು ಬಸ್ಸು ಅದೇ ರೀತಿ ಮತ್ತೆ ನಾವೀಗ ಪಯಣ ಮಾಡಬೇಕಾಗಿದೆ. ಅದು ಬೇರೆ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸುವುದರಲ್ಲಿ ಹೋಗ್ತಿರೋ ಸಭೆ ಎಲ್ಲ ಕಾರ್ಯಕ್ರಮಗಳೆಲ್ಲ ಎಲ್ಲ ಸಿದ್ದರಾಮಯ್ಯವರ ಅನುಯಾಯಿಗಳು, ಅವ್ರ ಬೆಂಬಲಿಗರು, ಅವ್ರ ಕೈ ಬಲಪಡಿಸಿಕೊಂಡು ಆಚರಣೆ ಸಂವಿಧಾನದ ಆಶಯವನ್ನು ಇಟ್ಕೊಂಡು, ಬಸವ ತತ್ವಗಳ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಏನು ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅವ್ರನ್ನೆಲ್ಲ ಅವರಿಗೆ ಶಕ್ತಿ ತುಂಬುವಂಥದ್ದು, ಅವರ ಕೈ ಬಲಪಡಿಸುವಂಥ ಒಂದು ಕಾರ್ಯಕ್ರಮ ಹಾಸನದಲ್ಲಿ ನಡೀತಾ ಇದೆ. ಇಲ್ಲ ಮುಖ್ಯಮಂತ್ರಿ ಹುದ್ದೆಗಳು ಕೂಡ ಅದು ನಮಗೆ ನಷ್ಟ, ಈ ಸಮುದಾಯಗಳಿಗೆ ನಷ್ಟ. ಆ ಕಾರಣಕ್ಕೆ ತಳ ಸಮುದಾಯಗಳಿಗೆ ಒಂದು ತಂದೆ ಸ್ಥಾನದಲ್ಲಿ ಇರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಸೊ ಆ ಸ್ಥಾನವನ್ನು ನಾವು ಕಾಪಾಡ್ಕೋಬೇಕು ಅಂದ್ರೆ ಈ ಒಂದು ಸಮಾವೇಶ ನಮ್ಮೆಲ್ಲ ಬಹಳ ದೊಡ್ಡ ಮಟ್ಟದ ಅಸ್ತಿತ್ವದ ಪ್ರಶ್ನೆ ಆಗಿದೆ, ನಮ್ಮೆಲ್ಲರ ಅಸ್ತಿತ್ವದ ಪ್ರಶ್ನೆ. ನಮ್ಮ ಸರ್ಕಾರ ಮಾಡಿದಂಥ ಯೋಜನೆಗಳಿಗೋಸ್ಕರ ಜನ ಹೆಣ್ಮಕ್ಳು ನಾವುಂದೆ ಹೇಳಿ ಓಟಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲ ಕಡೆ ಕೂತಲ್ಲಿ ನೋಡಿ ಹೆಣ್ಮಕ್ಳೇ ಸ್ಟ್ರಾಂಗ್ ಬರುತ್ತೆ, ಹೆಣ್ಮಕ್ಳು ಗೊತ್ತಾಗಿದ್ದಾರೆ. ಅದಕ್ಕಾದ್ರೂ ನೀವು ಒಂದು ಸಪಾಟ್ ಹೋಗಿದೆ. ಅಲ್ಲಿಗೆ ಹೋಗೋದಕ್ಕೆ ಬೇರೆ ವ್ಯವಸ್ಥೆಗಳಿಗೆ ಅದು ವೆಹಿಕಲ್ ಅಷ್ಟೇ, ಏನು ಬೇರೆ ಮಾತಾಡಕ್ಕೆ ಹೋಗ್ಬೇಡಿ. ಆ ವ್ಯವಸ್ಥೆಗಳು ಆಗ್ಬೇಕು ಅಂತಂದ್ರೂ ಕೂಡ ನಾವು ಹೇಳಿದ್ರೆ ನಾವು ಅದು ಸಿದ್ಧತೆ ಮಾಡೋದಕ್ಕೂ ಕೂಡ ನಾವು ತಯಾರಿದ್ದೀವಿ. ಮತ್ತೆ ಇನ್ನೂ ಏನಾದರೂ ತಾವು ಸಲಹೆ ಸೂಚನೆಗಳನ್ನ ಈ ಸಭೆ ಕೊಡೋದಂದ್ರೆ ನಾವು ಅದನ್ನು ಸ್ವೀಕಾರ ಮಾಡಿ ಅದನ್ನು ಚಾಲನೆ ಕೊಡುವಂತ ಕೆಲಸ ಮಾಡ್ತೀವಿ. ಇದು ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇರುವಂತ ಸಮಾವೇಶ. ಡಿಸೆಂಬರ್ 5ನೇ ತಾರೀಕು ಯಾರಪ್ಪ ಹಿಂದೆ ಸ್ವಲ್ಪ ಕೂತ್ಕೊಂಡು ಕೂತ್ಕೋಬೇಕು. 5ನೇ ತಾರೀಕು ನಮ್ಮ ಡಾಕ್ಟರ್ ವಿ ವಿಜಯ್ ಕುಮಾರ್ ಅವರು ಹೇಳಿದಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶ ಅದು ಕೈಗೊಂಡು ಅದರ ಅಡಿಯಲ್ಲಿ 6 ಜಿಲ್ಲೆ ಆ ಸ್ಕ್ರಿಪ್ಟ್ ಅಲ್ಲಿ ನಮ್ಮ ವಿಜಯಕುಮಾರ್ ಕ್ರಾಂತಿ ಮಾಡೋದು ಚೆನ್ನಾಗಿದೆ. ತತ್ವವಾಗಿ ಅಹಿಂದ, ಶೋಷಿತ ಮತ್ತು ಇತರೆ ಎಲ್ಲ ವರ್ಗ ಯಾರು ಒಪ್ಪಂದಿಟ್ಕೊಂಡು ಮಾಡುವಂಥದ್ದಲ್ಲ. ಸಿದ್ದರಾಮಯ್ಯ ಸಾಹೇಬರು ಒಂದು ಜನಾಂಗಕ್ಕೆ ಸೇರಿದವರಲ್ಲ, 7 ಕೋಟಿ ಕರ್ನಾಟಕ ಜನಕ್ಕೆ ಸೇರಿದವರು. ಕರ್ನಾಟಕದ ಆಸ್ತಿ ಬಂದಿರುವಂತ ಎಲ್ಲರಿಗೂ ನನ್ನ ಧನ್ಯವಾದಗಳು.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.